ನಮಸ್ಕಾರ ವಿದ್ಯಾರ್ಥಿಗಳೇ. ನನ್ನ ಹೆಸರು ವೀರಣ್ಣ ಚಿನವಾಲ್ ಅಂತ. ನಾನು ಬೆಂಗಳೂರಿನ ಇಂಪ್ಯಾಕ್ಟ್ ಪಾಲಿಟೆಕ್ನಿಕ್ನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿನ ನಾವು ಅಡ್ವಾನ್ಸ್ ಆಟೋಮೋಟಿವ್ ಸಿಸ್ಟಮ್ ವಿಷಯದ 1ನೇ ಯೂನಿಟಿನ ಅಂದರೆ ಕಂಬಷನ್ ಚೇಂಬರ್ಸ್ ಆ್ಯಂಡ್ ಸ್ಟ್ರಾಟಿಫೈಡ್ ಇಂಜಿನ್ಸ್ ಈ ಚಾಪ್ಟರ್ನ 5ನೇ ಅವಧಿಯನ್ನು ಕಲಿತಾ ಇದ್ದೀವಿ. Here already in previous videos we have discussed about combustion chambers and stratified engines. A little bit we concentrated on more on air swirl and need of air swirl, and next types of combustion chambers. Within the types of combustion chambers, we concentrated first on a direct injection combustion chambers. ಈ ಮುಂದುವರಿದ ಭಾಗವಾಗಿ ಇವತ್ತಿನ ದಿನ ನಾನು ಇಂಡೈರೆಕ್ಟ್ ಕಂಬಷನ್ ಚೇಂಬರ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. See here, in this session we are concentrating on indirect injection type of a combustion chambers which are employed in CI engines. In this heading, some of learning objectives I am going to cover today, that is swirl chamber, pre-combustion chamber, energy cell or a air cell chamber, and advantages and disadvantages of direct injection chambers. Direct injection chambers alladu indirect injection chambers. Here in a previous class I covered indirect injection chambers. Before moving to this session, means we are learning a swirl chamber, pre-combustion chamber, energy cells, etc. But before moving to these headings, first we have to recall the things what we learned in our previous sessions. ಅದಕ್ಕೆ ನಾನು ಏನು ಮಾಡ್ತೀನಿ, ಮೊದಲು ಏನು ನಾವು ಕಲ್ತಿದ್ದೀವಿ ಹಳೆಯ ಸೆಷನ್ನಲ್ಲಿ, ಅಂದರೆ ಹಿಂದಿನ ಸೆಷನ್ನಲ್ಲಿ ಇದರ ಪೂರ್ವಭಾವಿಯಾಗಿ ಏನು ಕಲ್ತಿದ್ದೀವಿ ಅದನ್ನು ನಾನು ಒಂದು 5 ನಿಮಿಷದ ಮಟ್ಟಿಗೆ ರಿವ್ಯೂ ಮಾಡ್ತೀನಿ. ಯಾಕಂದರೆ ಅದನ್ನು ರಿವ್ಯೂ ಮಾಡಿದರೆ ಮಾತ್ರ ನಮಗೆ ಮುಂದೆಂದು ಗೊತ್ತಾಗುತ್ತೆ. See here, this is recall types of combustion chambers in a CI engine. ಅದರಲ್ಲಿ ಮೇನ್ 2 ಟೈಪ್ಸ್ ಇದಾವೆ. ಆಲ್ರೆಡಿ ಐ ಕವರ್ಡ್ ಇಟ್ ಇನ್ ಸೆಷನ್ 4. One is direct injection combustion chamber, second one is indirect injection combustion chamber. Direct injection combustion chamber alli enagutte, this type of combustion chamber is also called as a open combustion chamber. ಈ direct injection combustion chamber ಗೆ ನಾವು open combustion chamber ಅಂತಲೂ ಕರಿಬಹುದು. In this type, the entire volume of combustion chamber is located in a main cylinder. ನಾವು ಎಲ್ಲಿರುತ್ತಿದೋ ಮೇನ್ ಸಿಲಿಂಡರಲ್ಲೇ ಇರುತ್ತೆ. ಈ ಮೇನ್ ಸಿಲಿಂಡರಲ್ಲೇ ಮೇನು ವಾಲ್ಯೂಮ್ ಆಫ್ ಏರ್ ಇಸ್ ಆಕ್ಯುಪೈಡ್. ಅಲ್ಲಿ ಒಂದೇ ಒಂದು ಕ್ಯಾವಿಟಿ ಇದೆ, ಅದಕ್ಕೆ ನಾವು ಅದಕ್ಕೇನಂತೀವಿ ಓಪನ್ ಕಂಬಷನ್ ಚೇಂಬರ್ ಅಂತೀವಿ. ಅಲ್ಲಿ ಡಿವಿಷನ್ ಏನೂ ಇಲ್ಲ, ಅಲ್ಲಿ ಒಂದೇ ಒಂದು ಕಂಬಷನ್ ಚೇಂಬರ್ ಇದೆ, ಅಲ್ಲಿ ಮಾತ್ರ ಕಾಂಪ್ರೆಸ್ಡ್ ಏರು ಆಕ್ಯುಪೈ ಆಗಿರುತ್ತೆ. ಬಟ್ ಅದೇ ಸೆಕೆಂಡ್ ಆಪ್ಷನ್ಗೆ ಹೋಗಿ ಇಂಡೈರೆಕ್ಟ್ ಇಂಜೆಕ್ಷನ್ ಟೈಪ್, ದ IDI ಟೈಪಲ್ಲಿ, in this type combustion chamber, the combustion space is divided into 2 parts. One part in the main cylinder, another part in the cylinder head. So there is major difference you can find. See here, first one open combustion chamber antivi, second one ige ನಾವು ಏನಂತೀವಿ divided combustion chamber ಅಂತ ಕರಿತೀವಿ. You may call direct injection chamber or indirect injection chamber. ಎರಡು ತರ ಇದಾವೆ. ಒಂದು ಡೈರೆಕ್ಟ್ ಇಂಜೆಕ್ಷನ್ ಟೈಪ್ ಚೇಂಬರ್ಗೆ ಏನಂತೀವಿ ಓಪನ್ ಟೈಪ್ ಅಂತೀವಿ, ಇಂಡೈರೆಕ್ಟ್ ಇಂಜೆಕ್ಷನ್ ಟೈಪ್ಗೆ ಡಿವೈಡೆಡ್ ಟೈಪ್ ಅಂತೀವಿ. ಸಿಂಪಲ್ ಇದೆ, ನೇಮಲ್ಲೇ ಇದೆ. ಒಂದನೇದ್ದು ಓಪನ್ ಟೈಪಲ್ಲಿ ಸಿಂಗಲ್ ಕ್ಯಾವಿಟಿ ಇಸ್ ದೇರ್ ಫಾರ್ ಅ ಕಂಬಷನ್, ಬಟ್ ಇಂಡೈರೆಕ್ಟ್ ಇಂಜೆಕ್ಷನ್ ಟೈಪ್ ಚೇಂಬರ್ಸಲ್ಲಿ ಡಿವೈಡ್ ಮಾಡ್ಕೊಂಡಿರ್ತೀವಿ. ಅದರಲ್ಲಿ 2 ಪಾರ್ಟ್ಸ್ ಇರ್ತವೆ. ಒಂದು ಪಾರ್ಟು ಮೇನ್ ಸಿಲಿಂಡರು, ಇನ್ನೊಂದು ಪಾರ್ಟು ಸಿಲಿಂಡರ್ ಹೆಡ್ಡಲ್ಲಿ ಇರುತ್ತೆ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಡೈರೆಕ್ಟ್ ಇಂಜೆಕ್ಷನ್ ಕಂಬಷನ್ ಚೇಂಬರ್ಸ್ ಬಗ್ಗೆ ವಿಸ್ತಾರವಾಗಿ ಹೇಳಿದೆ ನಿಮಗೆ ನಾನು, ಮತ್ತು ಅಪ್ಲಿಕೇಶನ್ ಸೈಡು ಹೇಳಿದೆ. ಮೋಸ್ಟ್ಲಿ ಇನ್ ಮಾಡರ್ನ್ ಇಂಜಿನ್ಸು ನಾವು ನೋಡ್ತಾ ಇರೋದು ಡೈರೆಕ್ಟ್ ಇಂಜೆಕ್ಷನ್ ಕಂಬಷನ್ ಚೇಂಬರ್ ಟೈಪ್ಸ್ ಎಲ್ಲ ಕಡೆ
ಅಪ್ಲಿಕೇಶನ್ಸ್ ಇದೆ. ಬಟ್ ಅರ್ಲಿಯರ್ ಡೇಸು ಇಂಡೈರೆಕ್ಟ್ ಇಂಜೆಕ್ಷನ್ ಕಂಬಷನ್ ಚೇಂಬರ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಮೇನ್ ದ ಪರ್ಪಸ್ ಆಫ್ ಇಂಡೈರೆಕ್ಟ್ ಕಂಬಷನ್ ಚೇಂಬರನ್ನು ಯಾಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಫಾರ್ ಜನರೇಟಿಂಗ್ ಅ ಬೆಟರ್ ಏರ್ ಸ್ವಿಲ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದ ಪ್ರಾಪರ್ ಮಿಕ್ಸಿಂಗ್ ಆಫ್ ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರ್ ಇನ್ ಅ ಶಾರ್ಟರ್ ಪೀರಿಯಡ್ ಆಫ್ ಟೈಮ್. ಬಟ್ ಈಗ ಪ್ರೆಸೆಂಟ್ ವರ್ಲ್ಡಲ್ಲಿ ನಾವು ಮೋಸ್ಟ್ಲಿ ನೋಡ್ತಾ ಇರೋದು ಡೈರೆಕ್ಟ್ ಇಂಜೆಕ್ಷನ್ ಟೈಪ್ ಆಫ್ ಅ ಕಂಬಷನ್ ಚೇಂಬರ್ಸ್. ಯಾಕೆ ನಾವು ಇಂಡೈರೆಕ್ಟ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅದನ್ನು ಲಾಸ್ಟಿಗೆ ಎಟ್ ದ ಎಂಡ್ ಆಫ್ ಸೆಷನ್ ನೋಡೋಣ. ಬಟ್ ಇವತ್ತಿನ ಕ್ಲಾಸಲ್ಲಿ ನಾನು ಕಾನ್ಸಂಟ್ರೇಷನ್ ಮಾಡೋದು ಯಾವುದಪ್ಪ ಅಂದರೆ ಯಾವುದು ಇಂಡೈರೆಕ್ಟ್ ಕಂಬಷನ್ ಚೇಂಬರ್. ಇಂಡೈರೆಕ್ಟ್ ಕಂಬಷನ್ ಚೇಂಬರಲ್ಲಿ ನೀವು ಚಾರ್ಟಲ್ಲಿ ನೋಡ್ತಾ ಇರ್ಬೋದು. ಆ ಚಾರ್ಟಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ದೇರ್ ಆರ್ 3 types. ಒನ್ ಈಸ್ ಸ್ವಿರ್ಲ್ ಚೇಂಬರ್ ಇದೆ, ಇನ್ನೊಂದು ಪ್ರೀ ಕಂಬಷನ್ ಚೇಂಬರ್ ಇದೆ, ಇನ್ನೊಂದು ಏರ್ ಸೆಲ್ ಕಂಬಷನ್ ಚೇಂಬರ್ ಇದೆ. 3 ಟೈಪನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಬಿಫೋರ್ ಮೂವಿಂಗ್ ಟು ಆಲ್ ದೀಸ್ 3 types, once again definition we will see. ಇಂಡೈರೆಕ್ಟ್ ಇಂಜೆಕ್ಷನ್ ಕಂಬಷನ್ ಚೇಂಬರ್ಸ್ ಅಂದ್ರೆ ಏನು? Indirect injection or a divided combustion chamber is defined as one in which the combustion space is divided into 2 or more distinct compartments connected by restricted passages. ಅಲ್ಲಿ ಏನು ಮಾಡಿರ್ತೀವಿ, ಕಂಬಷನ್ ಚೇಂಬರನ್ನು ನಾವು ಡಿವೈಡ್ ಮಾಡ್ಕೊಂಡಿರ್ತೀವಿ. ಆ ಡಿವೈಡ್ ಮಾಡ್ಕೊಂಡಾಗ ಏನಾಗುತ್ತೆ, ಒಂದು ಮೇನ್ ಸಿಲಿಂಡರ್ ಇರುತ್ತೆ, ಇನ್ನೊಂದು ಸಬ್ ಸಿಲಿಂಡರ್ ಇರುತ್ತೆ. ಅದನ್ನು ನಾವು ಒಂದು ಹಂತವಾಗಿ ಪ್ರತಿ ಟೈಪನ್ನು ನೋಡಬೇಕಾದ್ರೆ ವಿಲ್ ಲರ್ನ್ ಇಟ್. ಸೊ ದೇರ್ ಆರ್ ಬೇಸಿಕಲಿ 3 types of indirect combustions were used in earlier days. One is swirl chamber, another one is pre-combustion chamber, third one is energy cell or a air cell chamber. ಓಕೆ, ನೋಡೋಣ. ಫಸ್ಟ್ ಒನ್ ಯಾವುದಿದೆ, ಸ್ವಿರ್ಲ್ ಚೇಂಬರ್ ಇದೆ. ಆ ಸ್ವಿರ್ಲ್ ಚೇಂಬರಲ್ಲಿ ಏನಾಗುತ್ತೆ, ಯಾವ ಥರ ಇದೆ ದ ಕನ್ಸ್ಟ್ರಕ್ಷನ್ನು ನೋಡೋಣ. ಸಿಯರ್ in an indirect injection combustion chamber, the first type is swirl chamber. ಈ ಎಕ್ಸ್ಪ್ಲೇಷನ್ ಆಮೇಲೆ ನೋಡೋಣ. ಅಲ್ಲಿ ನೀವು ಯು ಕ್ಯಾನ್ ವಾಚ್ ಆನ್ ಸ್ಕ್ರೀನ್. ಆ ಸ್ಕ್ರೀನಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ, ಅದನ್ನು ನೋಡಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇಲ್ಲಿ ಈ ಸ್ಕ್ರೀನಲ್ಲಿ ಇಲ್ಲಿ ಸಿಲಿಂಡರ್ ಇದೆ, ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಪೆರಿಕಲ್ ಶೇಪ್ ಸ್ವಿರ್ಲ್ ಚೇಂಬರ್ ಅಂತ ಕೊಟ್ಟಿದ್ದಾನೆ. ಇದನ್ನು ಮೊದಲು ಒಂದೊಂದಾಗಿ ಹೇಳ್ತೀನಿ. ಇದು ಕೆಳಗಡೆ ಪಾರ್ಟು ಪಿಸ್ಟನ್ ಅಂತ ಬರೆದಿದೆಯಲ್ಲ, ಆ ಪಿಸ್ಟನ್ ಇರೋದು ಎಲ್ಲಿ, ಮೇನ್ ಸಿಲಿಂಡರಲ್ಲಿ. ಆ ಮೇನ್ ಸಿಲಿಂಡರಿಂದ ಒಂದು ಪ್ಯಾಸೇಜ್ ಹೋಗ್ತಾ ಇದೆ. ಆ ಪ್ಯಾಸೇಜ್ ಹೋಗಿ ಒಂದು ಕಡೆ ಸ್ಪೆರಿಕಲ್ ಶೇಪ್ಡ್ ಸ್ವಿರ್ಲ್ ಚೇಂಬರ್ಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ವಾಟ್ that is called as a swirl chamber. The chamber is main purpose of this chamber is to generate a better swirl. ಅಲ್ಲೇ ಒಂದು ನಾಜಲ್ ಕೊಟ್ಟಿದ್ದಾರೆ, ಅಲ್ಲಿ ನಾಜಲ್ ಅಂತೂ ಬರೆದಿದೆ ನೋಡಿ. ಆ ನಾಜಲ್ ಇಂದ ಸ್ಪ್ರೇ ಆಗುತ್ತೆ, ಫ್ಯೂಲು ಅಟ್ಮಾಸ್ ಫಾರ್ಮ್ ಅಲ್ಲಿ ಸ್ಪ್ರೇ ಆಗುತ್ತೆ. ಅದರ ಪಕ್ಕಕ್ಕೆ ಅಂದರೆ ಒಂದು 90 ಡಿಗ್ರಿ, ನಿಯರ್ ಟು 90 ಡಿಗ್ರಿ ಇದ್ದಾಗ ಒಂದು ಗ್ಲೋ ಪ್ಲಗ್ ಇದೆ ರೈಟ್ ಹ್ಯಾಂಡ್ ಸೈಡ್. ದಟ್ ಗ್ಲೋ ಪ್ಲಗ್ ಈಸ್ ಮೇನ್ಲಿ ಪ್ರೊವೈಡೆಡ್ ಫಾರ್ ದ ಹೀಟಿಂಗ್ ಪರ್ಪಸಸ್. ನಾವು ಅದನ್ನು ಹೀಟ್ ಲಾಸ್ ಜಾಸ್ತಿ ಇರುತ್ತೆ ಇಲ್ಲಿ ಇಂಡೈರೆಕ್ಟ್ ಇಂಜೆಕ್ಷನ್ ಕಂಬಷನ್ ಚೇಂಬರ್ಸಲ್ಲಿ. ಅದು ಯಾಕೆ ಇರುತ್ತೆ ಅನ್ನೋದು ನಾನು ಹೇಳ್ತೀನಿ. ಆ ಹೀಟನ್ನು ಗೇನ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಗ್ಲೋ ಪ್ಲಗ್ ಕೊಟ್ಟು ಅದನ್ನು ಇಲ್ಲಿ ಆದಷ್ಟು ಕಾಂಪನ್ಸೇಟಿಂಗ್ ದ ಹೀಟ್ ಲಾಸ್. ಇದು ಆದಮೇಲೆ ಇಲ್ಲಿ ಕನೆಕ್ಷನ್ಗೆ ಥ್ರೋಟ್ ಅದು ಕೊಟ್ಟಿದ್ದಾನೆ. ಥ್ರೋಟ್ ಅಂದರೆ ದ ಪ್ಯಾಸೇಜ್ ವಿಚ್ ಈಸ್ ಕನೆಕ್ಟಿಂಗ್ ಮೇನ್ ಚೇಂಬರ್ ಟು ದ ಸ್ವಿರ್ಲ್ ಚೇಂಬರ್. ಅದು ಆ ಪೋರ್ಷನ್ಗೆ ಏನಂತ ಇದ್ದೀವಿ, ಥ್ರೋಟ್ ಅಂತ ಇದ್ದೀವಿ. ವಿದ್ಯಾರ್ಥಿಗಳೇ, ನಿಮಗೆ ಎಲ್ಲ ಪಾರ್ಟ್ಸು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ದಿಸ್ ಈಸ್ ಅ ಸ್ವಿರ್ಲ್ ಚೇಂಬರ್. ಅಲ್ಲಿ ಸ್ಪೆರಿಕಲ್ ಶೇಪ್ ಅದು ಕೊಟ್ಟಿದಾರಲ್ಲ, ಅದು ಸ್ವಿರ್ಲ್ ಚೇಂಬರು. ಅದರ ಕೆಳಗಡೆ ಒಂದು ಥ್ರೋಟ್ ಹತ್ತಿದೆ, ಅದು ಪ್ಯಾಸೇಜ್ನಿಂದ ಕೆಳಗಡೆ ಬಂದು ಮೇನ್ ಸಿಲಿಂಡರ್ಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಮೇನ್ ಸಿಲಿಂಡರ್ ಒಳಗಡೆ ಪಿಸ್ಟನ್ ಇದೆ. ಓಕೆ, ದಿಸ್ ಇಸ್ ಸಮ್ವಾಟ್ ಡಿಫ್ರೆಂಟ್ ಡಿಸೈನ್ ವಾಟ್ ವಿ ಸೀನ್ ಅಪಾರ್ಟ್ ಫ್ರಮ್ ಡೈರೆಕ್ಟ್ ಇಂಜೆಕ್ಷನ್ ಕಂಬಷನ್ ಚೇಂಬರ್. ಡೈರೆಕ್ಟ್ ಇಂಜೆಕ್ಷನ್ ಕಂಬಷನ್ ಚೇಂಬರ್ ದಲ್ಲಿ ಏನಾಗ್ತಾ ಇತ್ತು, ಓನ್ಲಿ ಒಂದೇ ಒಂದು ಮೇನ್ ಸಿಲಿಂಡರ್ ಇತ್ತು. ಆ ಮೇನ್ ಸಿಲಿಂಡರ್ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಬಟ್ ಇಲ್ಲಿ ಒಂದು ಸ್ಪೆರಿಕಲ್ ಶೇಪ್ಡ್ ಸ್ವಿರ್ಲ್ ಚೇಂಬರ್ ಇಸ್ ಪ್ರೊವೈಡೆಡ್. ಅಲ್ಲೇ ಒಂದು ನಾಜಲ್ ಕೊಟ್ಟಿದ್ದಾರೆ ಫ್ಯೂಲ್ ಸ್ಪ್ರೇ ಆಗೋಕ್ಕೆ. ಅಲ್ಲೇ ಒಂದು ಗ್ಲೋ ಪ್ಲಗ್ ಕೊಟ್ಟಿದ್ದಾರೆ ಸೊ ಆಸ್ ಟು ಗೆಟ್ ಅ ಬೆಟರ್ heat. Of course, we have not seen a glow plug in a direct injection chamber. DI engines ಅಲ್ಲಿ ಗ್ಲೋ ಪ್ಲಗ್ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂದರೆ ದೇರ್ ಇಸ್
loss of heat is not found in the direct injection combustion chambers. But indirect injection combustion chamber ಅಲ್ಲಿ ಸಾಕಷ್ಟು ಕಡೆ we have seen there will be a loss of heat. ಯಾಕೆ ಲಾಸ್ ಆಫ್ ಹೀಟ್ ಆಗುತ್ತೆ ಅಂದರೆ ದ ಸರ್ಫೇಸ್ ಏರಿಯಾ ಇಸ್ ಮೋರ್. ಇಲ್ಲೊಂದು spherical swirl chamber is there, another one is main cylinder is there, in between there is a passage, so automatically more surface area is exposed to the atmosphere. What happens, there will be a heat loss. ಆ heat loss ಅನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಗ್ಲೋ ಪ್ಲಗ್ ಕೊಟ್ಟಿರ್ತಾರೆ. Now we will see the construction and explanation here. You just see on the screen explanation ಅನ್ನು ಕೊಟ್ಟಿದ್ದೀವಿ. Swirl chamber consists of spherical shaped chamber separated from engine cylinder and located in the cylinder head. Once again I will repeat. Swirl chamber consists of a spherical shaped chamber separated from engine cylinder and located in the cylinder head. ಆಗಲೇ ನಾನು ಎಷ್ಟೊತ್ತನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, there is a extra provision, that provision is a spherical shaped chamber. ಒಂದು ಹೊಸದಾಗಿ ಚೇಂಬರ್ ಕೊಟ್ಟಿದ್ದಾರೆ, which is connected to the main chamber through a passage. ಆ swirl chamber ಎಲ್ಲಿರುತ್ತೆ, mainly it is in the cylinder head. So ಇಲ್ಲಿ ಆಗಲೇ ನಾನು ಒಂದು 5 minutes ಬ್ಯಾಕ್ ನಿಮ್ಗೆ ಹೇಳ್ತಾ ಇದ್ದೆ. ಆ 5 minutes ಬ್ಯಾಕ್ ಏನು ಹೇಳ್ತಾ ಇದ್ದೆ, ಡಿವೈಡೆಡ್ 2 ಚೇಂಬರ್ಸ್ ಇರ್ತಾವಂತೆ ಡೈರೆಕ್ಟ್ ಇಂಜೆಕ್ಷನ್ ಸಿಸ್ಟಮಲ್ಲಿ ಓನ್ಲಿ ಒಂದು ಮೇನ್ ಸಿಲಿಂಡರ್ ಒಂದೇ ಇರೋದು. ಬಟ್ ಹಿಯರ್ ಇನ್ ಇಂಡೈರೆಕ್ಟ್ ಇಂಜೆಕ್ಷನ್ ಚೇಂಬರ್ಸ್ ದೇರ್ ಆರ್ 2 partitions are found. One partition is a main cylinder, another one is a swirl chamber. Here what happens, how the combustion process takes place, now I will explain. See here, what happens during compression stroke, piston starts moving from BDC to TDC and it compresses whatever the air present above the piston, and that air, due to the pressure, it starts moving towards a spherical shaped swirl chamber, and where the air will get a more velocity and more swirl is generated. At the end of compression stroke, what happens, the fuel is injected into the spherical shaped swirl chamber in the atomized form. So that atomized form of a fuel droplets are exposed to a high temperatured air which is present in the spherical shaped swirl chamber. There, due to the heat transfer from air to fuel droplets, evaporation of fuel droplet occurs. That after evaporation, due to the higher temperature, fuel droplet starts burning itself, that is self ignition agutte, which will release the energy and that will extend to the ಮೇನ್ ಸಿಲಿಂಡರ್. ಇದು ಏನು ಇಲ್ಲಿ ಆಗ್ತಾ ಇದೆಯಲ್ಲ ಕಂಬಷನ್ ಪ್ರೊಸೆಸ್ಸು, ಅದು ಎಲ್ಲಿಗೆ ಎಕ್ಸ್ಟೆಂಡ್ ಆಗಿಬಿಡುತ್ತೆ ಅದೇ ಥರನಾಗಿ ಇಲ್ಲಿ ಮೇನ್ ಸಿಲಿಂಡರ್ಗೆ ಎಕ್ಸ್ಟೆಂಡ್ ಆಗುತ್ತೆ. ಇಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಇದೆ. ಈ ಮೇನ್ ಸಿಲಿಂಡರ್ನಲ್ಲಿ ಇಲ್ಲಿ ಕೆಳಗಡೆ ಇದೆಯಲ್ಲ, ಮೇನ್ ಸಿಲಿಂಡರಲ್ಲಿ 50% ಏರ್ ಆಕ್ಯುಪೇಷನ್ ಇದ್ರೆ ರಿಮೈನಿಂಗ್ 50% ಏರ್ ವಿಲ್ ಬಿ ಆಕ್ಯುಪೈಡ್ ಇನ್ ಅ ಸ್ಪೆರಿಕಲ್ ಶೇಪ್ಡ್ ಸ್ವಿಲ್ ಚೇಂಬರ್. ಸೊ ಈ ಡಿವೈಡೆಡ್ ಕಂಬಷನ್ ಚೇಂಬರ್ ಅಲ್ಲಿ mainly swirl chamber ನಾವು ಕಲಿಬೇಕಾದ್ರೆ one concept we have to keep it in mind. Into this chamber about 50% of air is transferred during the compression stroke. ನಾನು ಆಗಲೇ ಹೇಳ್ತಾ ಇದ್ದೆ, ಕಾಂಪ್ರೆಷನ್ ಸ್ಟ್ರೋಕ್ ಅನ್ನು ಫಸ್ಟ್ ಇಂದ ಎಕ್ಸ್ಪ್ಲೇನ್ ಮಾಡ್ಕೋತಾ ಬಂದೆ. ಆ ಕಾಂಪ್ರೆಷನ್ ಸ್ಟ್ರೋಕ್ ಅಲ್ಲಿ ಏನಾಗುತ್ತೆ, ಒನ್ಸ್ ಪಿಸ್ಟನ್ ಸ್ಟಾರ್ಟ್ಸ್ ಮೂವಿಂಗ್ ಫ್ರಮ್ TDC to BDC, then what happens, whatever the air accumulated above the piston is forced to pass through the passage and enter into the spherical shaped swirl chamber. All about that is 50% of air will be accumulated in a spherical chamber where it will get a better swirl. Better swirl andre organized movement of air. That organized movement of air is mainly provided for the purpose of proper mixing of fuel droplets with the air. That concept I have already explained in session 3. You can refer the video. Okay. Now ಇಲ್ಲಿ ಏನಾಯಿತು, ಇಲ್ಲಿ ಕಂಬಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿ ಬರ್ನಿಂಗ್ ಸ್ಟಾರ್ಟ್ ಆಗಿ ಎಲ್ಲಿಗೆ ಬರ್ತಾ ಇದೆ, ಮೇನ್ ಸಿಲಿಂಡರ್ಗೆ ಬಂದು ನೆಕ್ಸ್ಟ್ ಪವರ್ ರಿಲೀಸ್ ಆಗಿ ಪಿಸ್ಟನ್ ವಿಲ್ ಬಿ ಫೋರ್ಸ್ ಟುವರ್ಡ್ಸ್ BDC ಡ್ಯೂರಿಂಗ್ ಅ ಪವರ್ ಸ್ಟ್ರೋಕ್.
ದೆನ್ ಯಾಕೆ ಈ ಸ್ವಿಲ್ ಚೇಂಬರ್ ಕೊಟ್ಟರು? ವಾಟ್ ಈಸ್ ದ ರೀಸನ್ ಸ್ವಿಲ್ ಚೇಂಬರ್ ಕೊಡೋಕೆ? ಸ್ವಿಲ್ ಚೇಂಬರ್, ದ ಮೇನ್ ಪರ್ಪಸ್ ಇಸ್ ನೇಮ್ ಓನ್ಲಿ ಇಂಡಿಕೇಟ್ಸ್ ಟು ಗೆಟ್ ಅ ಬೆಟರ್ ಸ್ವಿರ್ಲ್. ಆ ಸ್ವಿರ್ಲ್ ಆರ್ಗನೈಸ್ ಮೂಮೆಂಟ್ ಒಳ್ಳೆಯದಾಗಿರಲಿ, ಚೆನ್ನಾಗಿರಲಿ ಅಂಥೇಳಿ, ಚೆನ್ನಾಗಿರೋ ಏರ್ ಮೂಮೆಂಟ್, ಸ್ವಿರ್ಲ್ ಮೂಮೆಂಟ್, ರೋಟರಿ ಮೂಮೆಂಟ್ ನಮಗೆ ಸಿಕ್ಕರೆ ಬೆಟರ್ ರೋಟೇಷನಲ್ ಮೂಮೆಂಟ್ ವಿಲ್ ಬಿ ಪ್ರೊವೈಡೆಡ್ ವಿದಿನ್ ದ ಸ್ಪೆರಿಕಲ್ ಶೇಪ್. ಅದಕ್ಕೆ ಸ್ಪೆರಿಕಲ್ ಕೊಟ್ಟಿರ್ತಾರೆ. ರೋಟರಿ ಮೂಮೆಂಟ್ ಬೆಟರ್ ಆಗಿ ಸಿಗುತ್ತೆ. ನಾನು ಒಂದು ಸೆಷನ್ 3 ಹೇಳಬೇಕಾದ್ರೆ ಹೇಳ್ತಾ ಇದ್ದೆ, ನಾವು ಹಾಲಲ್ಲಿ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಸ್ಪೂನಿಂದ ಸ್ಟಿರ್ ಮಾಡ್ತೀವಲ್ಲ, ಆ ಮೂಮೆಂಟ್ ಆದಾಗ ಮಾತ್ರ ನಾವು ಮಿಕ್ಸರ್ ಆಫ್ ಶುಗರ್ ಆ್ಯಂಡ್ ಮಿಲ್ಕ್ ವಿಲ್ ಟೇಕ್ಸ್ ಪ್ಲೇಸ್. Then only whole mixture, that's milk and sugar, will become a homogeneous mixture. After that only you will get a better sweetness to drink a milk. ಅದೇ ತರನಾಗಿ ಇಲ್ಲಿ ಫ್ಯೂಲ್ ಡ್ರಾಪ್ಲೆಟ್ಸ್ ಬರೋಕ್ಕಿಂತ ಮುಂಚೆನೆ ಜಸ್ಟ್ ಬಿಫೋರ್ ಎಂಟ್ರಿಂಗ್, ಅಂದರೆ ಇನ್ನೇನು ಫ್ಯೂಲ್ ಡ್ರಾಪ್ಲೆಟ್ಸ್ ಬರೋ ಹೊತ್ತಿಗೆ ಅಲ್ಲಿ ಬೆಟರ್ ಸ್ವಿರ್ಲ್ ಜನರೇಟ್ ಆಗಿರುತ್ತೆ. ಆ ಸ್ವಿರ್ಲ್ ಜನರೇಟ್ ಆಗಿರೋದಕ್ಕೆ ಅಲ್ಲಿ ಫ್ಯೂಲ್ ಡ್ರಾಪ್ಲೆಟ್ಸ್ ಈಸಿಯಾಗಿ ಮಿಕ್ಸ್ ಆಗುತ್ತೆ, ಏರ್ ಜೊತೆ ಮಿಕ್ಸ್ ಆಗಿ ಬರ್ನಿಂಗ್ ಪ್ರೊಸೆಸ್ ಆಗಿ ವಿಲ್ ಗೆಟ್ ಅ ಬೆಟರ್ ಕಂಬಷನ್. ಅದಕ್ಕಾಗಿ ನಾವು ಸ್ವಿರ್ಲ್ ಚೇಂಬರನ್ನು ಡಿಸೈನ್ ಮಾಡಿರ್ತೀವಿ. ಓಕೆ, ಬಟ್ ಈಗಿನ ವೆಹಿಕಲ್ಸಲ್ಲಿ ಸ್ವಿರ್ಲ್ ಚೇಂಬರ್ಸ್ಗಳು ಭಾಳ ಕಡಿಮೆ ಸಿಗುತ್ತೆ. ಮೋಸ್ಟ್ಲಿ ಜಸ್ಟ್ ಇನ್ ದ ಬಿಗಿನಿಂಗ್ ಆಫ್ ಕ್ಲಾಸ್ ಓನ್ಲಿ ಐ ಟೋಲ್ಡ್, nowadays in the modern diesel engines mostly direct injection chambers are better preferred because of simplicity in design. You can see here the design complex ಬಹಳ ಜಾಸ್ತಿ ಇದೆ. ಅದಕ್ಕೆ ನಾವು ಸ್ವಿರ್ಲ್ ಚೇಂಬರನ್ನು ಈಗಿನ ಪ್ರೆಸೆಂಟ್ ಇಂಡಸ್ಟ್ರಿದವರು ಮ್ಯಾನುಫ್ಯಾಕ್ಚರ್ ಮಾಡೋದು ಭಾಳ ಕಡಿಮೆ. ಓಕೆ, ನಾವು ವಿಲ್ ಮೂವ್ ಆನ್ ಟು ದ, ನೀವು ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿರ್ತೀನಿ. ಹಿಯರ್ ಒನ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಈ ಥ್ರೋಟ್ ಏನಿದೆಯಲ್ಲ, ಮೇನ್ ಚೇಂಬರಿಂದ ಸ್ವಿರ್ಲ್ ಚೇಂಬರ್ಗೆ ಥ್ರೋಟ್ ಏನಿದೆ ಇದು ಲಿಟಲ್ ಬಿಟ್ ವೈಡ್ ಇರುತ್ತೆ, ಪ್ಯಾಸೇಜೇ ಇರುತ್ತೆ. ಇದು ಆರಿಫೈಸ್ ಅಲ್ಲ, ಪ್ಯಾಸೇಜೇ ಇರುತ್ತೆ, ಹೋಲ್ ಅಲ್ಲ. ಇದು ಆರಿಫೈಸು ಅಂತ ಹೇಳ್ತೀವಲ್ಲ, ಚಿಕ್ಕ ಹೋಲ್ ಅಲ್ಲ. ಇಲ್ಲಿ ಒಂದೇ ಒಂದು ಸಿಂಗಲ್ ಲಿಟಲ್ ಬಿಟ್ ಬೆಟರ್ ಡಯಾಮೀಟರ್ ಥ್ರೋಟ್ ಈಸ್ ಅವೈಲೇಬಲ್. ಓಕೆ, ಇಲ್ಲಿ ಒಂದು ಕಾನ್ಸೆಪ್ಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. 50% of air is accumulated within the spherical shaped swivel chamber. Remaining 50% will be accumulated above the piston in the main cylinder. Okay, we'll move on to the next slide. In the next slide, you can see here, illೂ ಕೂಡ ಸೇಮ್ ಥರಾನೇ ಇದೆ, ಬಟ್ ನೇಮ್ ಈಸ್ ಚೇಂಜ್ಡ್, ಪ್ರೀ-ಕಂಬಷನ್ ಚೇಂಬರ್. ಇದಕ್ಕೆ ಏನಂತ ಇದ್ದೀವಿ? ಪ್ರೀ-ಕಂಬಷನ್ ಚೇಂಬರ್ ಅಂತ ಇದ್ದೀವಿ. ಈ ಪ್ರೀ-ಕಂಬಷನ್ ಚೇಂಬರ್ ಅಲ್ಲಿ ಏನಾಗುತ್ತೆ, ಮೇಜರ್ it completely resembles the swivel chamber, but ಇಲ್ಲಿ ಒಂದು ಮೇಜರ್ ಡಿಫರೆನ್ಸ್ ಇದೆ. ಏನು ಡಿಫರೆನ್ಸ್ ಇದೆ ಅಂದರೆ, ಇಲ್ಲಿ ಥ್ರೋಟ್ ಕೊಟ್ಟಿದ್ದಾರಲ್ಲ, ದಟ್ ಥ್ರೋಟ್ ಈಸ್ ನಾಟ್ ಅ ಪ್ಯಾಸೇಜ್. That passage in spite of providing a passage, there are small orifice holes are provided. ಚಿಕ್ಕ ಹೋಲ್ಸ್ ಕೊಟ್ಟಿರ್ತಾರೆ. ಅದ್ರ ಒಳಗಡೆಯಿಂದ ಇದಕ್ಕೆ ಏನಂತೀವಿ ನಾವು, ಇದಕ್ಕೆ ಆಂಟಿ ಚೇಂಬರ್ ಅಂತೀವಿ. ಇದಕ್ಕೆ ಏನಂತೀವಿ, ಮೇಲೆ ಒಂದು ರೌಂಡ್ ಶೇಪ್ಡ್ ಎಕ್ಸ್ಟ್ರಾ ಚೇಂಬರ್ ಬಂದಿದೆಯಲ್ಲ, ಸ್ವಿರ್ಲ್ ಚೇಂಬರ್ ಟೈಪು, ಅದಕ್ಕೆ ಏನಂತೀವಿ ನಾವು, ಆಂಟಿ ಚೇಂಬರ್ ಅಂತೀವಿ. ಆ ಆಂಟಿ ಚೇಂಬರ್ ಅಂತೂ ಕರಿಬಹುದು, ಪ್ರೀ-ಕಂಬಷನ್ ಚೇಂಬರ್ ಅಂತೂ ಕರಿಬಹುದು. ಬಟ್ ರಿಮೈನಿಂಗ್ ಆಸ್ಪೆಕ್ಟ್ಸ್ ವಿಲ್ ಬಿ ಸೇಮ್. ಅಲ್ಲಿ ಏನಾಗಿದೆ, ಸ್ವಿರ್ಲ್ ಚೇಂಬರ್ ಅಲ್ಲಿ ಅದು ಡಯಾಮೀಟರ್ ಆಫ್ ಸ್ವಿರ್ಲ್ ಚೇಂಬರ್ ಬಹಳ ದೊಡ್ಡದಿರುತ್ತೆ. ಪ್ರೀ-ಕಂಬಷನ್ ಚೇಂಬರ್ ಅಲ್ಲಿ ಚಿಕ್ಕದಾಗಿರುತ್ತೆ. ಓನ್ಲಿ ಇಟ್ ವಿಲ್ ಅಕೋಮಡೇಟ್ 20 to 40% ಆಫ್ ಏರ್ ಹಿಯರ್. ಸೇಮ್ ಪ್ರೊಸೆಸ್, ಏನು ಚೇಂಜ್ ಇಲ್ಲ. ಬಟ್ ದ ಮೇಜರ್ ಥಿಂಗ್ ಏನು, ಈ ಥ್ರೋಟ್ ಏನಿದೆಯಲ್ಲ, ದ ಥ್ರೋಟ್ ವಿಚ್ ಕನೆಕ್ಟ್ಸ್ ದ ಮೇನ್ ಸಿಲಿಂಡರ್ ಟು ದ pre-combustion chamber, that throat is designed in a such a way that there are orifices are provided. That orifices are in number of orifices are provided. The diameter of orifices are very small, because here the main purpose is to accumulate a air only below 40%. ಒಂದು 40% ಕಿಂತ ಕಡಿಮೆ ಏರು ಸೇರ್, ಮ್ಯಾಕ್ಸಿಮಮ್ 40%. ಬಟ್ ಯೂಶುವಲ್ ಆಗಿ
ಎವರೇಜ್ 30% ಇರುತ್ತೆ, ಮ್ಯಾಕ್ಸಿಮಮ್ ಇಸ್ 40%. ಬಟ್ ರಿಮೈನಿಂಗ್ ಆಲ್ ದ ಏರ್ ವಿಲ್ ಬಿ ಅಕ್ಯುಮುಲೇಟೆಡ್ ಇನ್ ದ ಮೇನ್ ಸಿಲಿಂಡರ್. ಮೇಜರ್ ಡಿಫ್ರೆನ್ಸ್ ನೋಡಿ, ಎರಡು ಡಿಫ್ರೆನ್ಸ್ ಇದೆ ಅಲ್ಲಿ. ಸ್ವಿರ್ಲ್ ಚೇಂಬರ್ ಅಲ್ಲಿ ಏನಾಗುತ್ತೆ, ದ ಸ್ವಿರ್ಲ್ ಚೇಂಬರ್ ಡಯಾಮೀಟರ್ ಇಸ್ ಮೋರ್. ಓಕೆ, ಇದು ಪ್ರೀ ಕಂಬಷನ್ ಚೇಂಬರ್ ಡಯಾಮೀಟರ್ ಇಸ್ ಲೆಸ್. ಅಂಡ್ ನೆಕ್ಸ್ಟ್ ದ throat was a passage there. Now it is not a passage. Here it is a small holes are provided or orifices are provided, multiple orifices are provided throat alli. Next, only maximum of 40% of air is accumulated in the pre-combustion chamber. Average 30% irutte, maximum 40% irutte. But swirl chamber alli you can see there is a average of 50% of air is accumulated in a swirl chamber. Next, the purpose will remain same. This pre-combustion chamber is also provided for the purpose of generating a better swirl, and all the remainings, illi kuda glow heater plug kotirtivi, illi kuda injector barutte. Here also what happens, one piston starts moving from BDC towards a TDC during compression stroke. What happens once piston moves from BDC to TDC, the air whatever accumulated in the main cylinder due to pressure, it starts moving towards a pre-combustion chamber through the small holes. Illi small holes in the sikkirodike enagibidutte, the velocity will be increased, pressure will be little bit less. A velocity ಜಾಸ್ತಿ ಇರೋದ್ರಿಂದ better swirl ನಮಗೆ ಇಲ್ಲಿ ಸಿಗುತ್ತೆ, because number of holes are more. A number of holes more ಇರ್ತವೆ, but the diameter of hole is less, so more velocity is generated within the pre-combustion chamber. Air velocity ಜಾಸ್ತಿ ಇರೋದಕ್ಕೆ at that time if injection occurs, automatically the relative velocity between the fuel droplets and the air will be more, which will give a better heat transfer from air particles to the fuel droplets, which in turn results into a better evaporation and which will initiate combustion process. So ಇಲ್ಲಿ ಕೂಡ ನೋಡಿದ್ರೆ ಒಂದು ಆಂಟಿ ಚೇಂಬರ್ ಕೊಟ್ಟಿದ್ದಾರೆ. ಸೊ ವಿಲ್ ಸಿ ಆನ್ ಟು ದ ಎಕ್ಸ್ಪ್ಲನೇಷನ್. ಏನು ಎಕ್ಸ್ಪ್ಲನೇಷನ್ ಇದೆ? ಪ್ರೀ ಕಂಬಷನ್ ಚೇಂಬರ್ ಕನ್ಸಿಸ್ಟ್ ಆಫ್ an anti-chamber connected to the main chamber through number of small holes. ಅಲ್ಲಿ ಏನಿತ್ತು? It was a through passage ಇತ್ತು. Next, the pre-combustion chamber is located in the cylinder head and its volume accounts for about 40% of the total combustion space. ಅಲ್ಲಿ ಎಷ್ಟಿತ್ತು? 50% ಇತ್ತು. Here I have quoted it as a 40%. Actually it is a 30%. 40% is a maximum. Average is 30%. You can write 40%. It's not wrong. Maximum provision ಕೊಟ್ಟಿರೋದು 40%. Average will be a 30%. Okay. So I think you got the difference between the swirl chamber and a pre-combustion chamber. Once again I will repeat with the 3 points. One, first ಏನಿರುತ್ತೆ? See here, first the throat passage is not provided in a pre-combustion chamber. Swirl chamber ಅಲ್ಲಿ passage ಇದೆ, ಇಲ್ಲಿ ಏನಿರ್ತವೆ? Small holes ಇರ್ತವೆ. ಒಂದು. Next, the diameter of this anti-chamber or a pre-combustion chamber is less than the diameter of swirl chamber, and it occupies only about 40% of air in the compression stroke, but swirl chamber it occupies 50%. And next one is the velocity of air is better in case of a pre-combustion chamber because the holes are provided here. Holes provide ಮಾಡಿದ್ದಕ್ಕೆ, the holes are provided in the throat. That holes are the diameter of holes are very very less. For that reason we will get a better velocity of air. Okay, this is all about pre-combustion chamber. Next we will move on to the one more type of a indirect injection combustion chamber, that is air shell chamber. ಈ ಏರ್ ಶೆಲ್ ಚೇಂಬರ್ ನೋಡಬೇಕಾದ್ರೆ ಒಂದು ಸ್ವಲ್ಪ ಕಾಂಪ್ಲೆಕ್ಸಿಟಿ ಅನಿಸುತ್ತೆ. ನೋಡಿದ ತಕ್ಷಣ ಹೆದರಿಕೆ ಬರುತ್ತೆ, ಇದೇನಪ್ಪ ಸ್ಕೆಚ್ ಈ ಥರ ಇದೆ ಅಂತ ಹೇಳಿ.
ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಮಕ್ಕಳು. ನೋಡಿ, ಅಲ್ಲಿ ಮೇಜರ್ ಥಿಂಗ್ಸ್ ಎಲ್ಲ ಆಗೋದು ಹೆಡ್ಡಲ್ಲೇ. ಅದನ್ನು ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ದಿಸ್ ಈಸ್ ಇದು ಯಾವುದಿದು ಥರ್ಡ್ ಟೈಪು. ಎಕ್ಸ್ಪ್ಲೇನ್ ಮಾಡಲಾ? ನೋಡಿ, ಮೊದಲು ಸ್ಕೆಚ್ ಮೇಲೆ ಗಮನ ಇರಲಿ ಎಲ್ಲರದು. ಸ್ಕೆಚ್ ಮೇಲೆ ಗಮನ ಇದ್ದರೆ ಅರ್ಥ ಆಗುತ್ತೆ. ಪ್ಲೀಸ್ ಕಾನ್ಸಂಟ್ರೇಟ್ ಓವರ್ ದ ಡಯಾಗ್ರಾಮ್ ವಾಟ್ ವಿ ಆರ್ ವಾಚಿಂಗ್ ಆನ್ ದ ಸ್ಕ್ರೀನ್. ಅದೇನಿದೆ ನೋಡೋಣ. ಸಿಯರ್ ದಿಸ್ ಈಸ್ ಅ ಪಿಸ್ಟನ್. ಇದೇನಿದು ಪಿಸ್ಟನ್ನು. ಆ ಪಿಸ್ಟನ್ ಏರೋ ಮಾರ್ಕ್ ಇದೆಯಲ್ಲ, ಪಿಸ್ಟನ್ ಮೇಲಿರುವುದು ಏನಿದು, ಇದು ಮೇನ್ ಕಂಬಷನ್ ಚೇಂಬರ್. ಇದೇನಿದು ಮೇನ್ ಕಂಬಷನ್ ಚೇಂಬರ್. ಇದಕ್ಕೆ ಹೊಂದಿಕೊಂಡಂತೆ ಇಲ್ಲಿ ಟೂ ಪಾರ್ಟ್ ಎನರ್ಜಿ ಸೆಲ್ಲು ಕೊಟ್ಟಿದ್ದೀವಿ. ಇಲ್ಲಿ ಏನು ಕೊಟ್ಟಿದ್ದೀವಿ, ಟೂ ಪಾರ್ಟ್ ಎನರ್ಜಿ ಸೆಲ್ಲು ಕೊಟ್ಟಿದ್ದೀವಿ. ಎಕ್ಸ್ಪ್ಲೇನ್ ಮಾಡ್ತೇನೆ ಅದನ್ನ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ನೋಡಿ, ಇದು ಬಂದು ಇಂಜೆಕ್ಟರ್ ಬಂದು ಮೇನ್ ಸಿಲಿಂಡರಲ್ಲಿ ಇಂಜೆಕ್ಟ್ ಆಗುತ್ತೆ. ಬಿಗ್ ಡಿಫ್ರೆನ್ಸ್. ಓಕೆ ಅಲ್ಲಿ ಏನಾಗ್ತಾ ಇದೆ, ಇಂಜೆಕ್ಷನ್ ಅಕರ್ಡ್ ಇನ್ ಪ್ರೀ ಕಂಬಷನ್ ಚೇಂಬರ್ ಆರ್ ಅ ಸ್ವಿರ್ಲ್ ಚೇಂಬರ್. ಇಲ್ಲಿ ಏನಾಗ್ತಾ ಇದೆ, ಮೇನ್ ಸಿಲಿಂಡರಲ್ಲಿ ಆಗ್ತಾ ಇದೆ. ನೋಡಿ, ದಿಸ್ ಈಸ್ ಏನಿದು, ನಾನು ಕರ್ಸರ್ ಮೂವ್ ಮಾಡ್ತಾ ಇದ್ದೀನಲ್ಲ, ಆ ಕರ್ಸರ್ ಮೂವ್ ಮಾಡೋ ಏನು ಲೈನ್ ಇದೆ ದಟ್ ಇದು ಇಂಜೆಕ್ಟರು. ಓಕೆ, ಆಮೇಲೆ ಸಿಲಿಂಡರ್ ಹೆಡ್ ಮೇಲೆ ಒಂದು ಹ್ಯಾಶ್ ಇದೆಯಲ್ಲ, ಹ್ಯಾಚಿಂಗ್ ಏನಿದೆ, ಆ ಹ್ಯಾಚಿಂಗ್ ಏನಿದೆ ಅದು ಸಿಲಿಂಡರ್ ಹೆಡ್. ಈಗ ನೋಡೋಣ, ಅಲ್ಲಿ ಮೇಲೆ ಕೊಟ್ಟಿರೋದು ಸಿಲಿಂಡರ್ ವಾಲ್ಸು. ಐ ಥಿಂಕ್ ಎಲ್ಲ ಪಾರ್ಟ್ಸು ಅರ್ಥ ಆಗಿದೆ ಅಂತ ತಿಳ್ಕೊಳ್ಳೋಣ. ಒನ್ಸ್ ಮೋರ್ ಬೇಕಾದ್ರೆ ಪಾರ್ಟ್ಸನ್ನು ನೋಡೋಣ. ಇದು ಪಿಸ್ಟನ್ನು. ಪಿಸ್ಟನ್ ಮೇಲೆ ಇರೋದು ಮೇನ್ ಸಿಲಿಂಡರು. ಅದಕ್ಕೆ ಹತ್ತಿಕೊಂಡ ಅಂತ ಇರೋದು ಡಾಟ್ ತೋರಿಸಿದಾರಲ್ಲ, ಅಲ್ಲಿ ಯಾರೋ ಮಾರ್ಕ್ ಇದೆಯಲ್ಲ, ಏನು ಏರ್ ಸೆಲ್ ಚೇಂಬರ್ಸು. ನೆಕ್ಸ್ಟು ಇದು ಇಂಜೆಕ್ಟರು. ಈ ಮೇನ್ ಸಿಲಿಂಡ್ರಲ್ಲೇ ಇಂಜೆಕ್ಟ್ ಆಗುತ್ತೆ. ಆ್ಯಂಡ್ ಮೇಲಿರೋದು ಇನ್ಲೆಟ್ ಆ್ಯಂಡ್ ಎಕ್ಸಾಸ್ಟ್ ವಾಲ್ಸು. ಈ ಥರ ಈ ಸ್ಕೆಚ್ ಇದೆ. ಇಲ್ಲಿ ಮೊದಲು ಎಕ್ಸ್ಪ್ಲನೇಷನ್ ಓದೋಣ, ಆಮೇಲೆ ಐ ವಿಲ್ ಎಕ್ಸ್ಪ್ಲೇನ್ ಯು. The air shell is a small cylindrical chamber with a hole in one end. It is mounted coaxially with the injector. Once again I will repeat. The air shell is a small cylindrical chamber with a hole in one end. It is mounted coaxially with the injector. ಇಲ್ಲೇನಾಗಿದೆ, ಇವೆಲ್ಲದವಲ್ಲ, ಏರ್ ಸೆಲ್ ಈಸ್ ಅ ಸ್ಮಾಲ್ ಸಿಲಿಂಡ್ರಿಕಲ್ ಚೇಂಬರ್. ಇವು ಡಿವೈಡೆಡ್ ಆದವು ನೋಡಿ, ಇದೊಂದಾಯ್ತು. ಬಟ್ ಇಲ್ಲಿ ಏನಾಗಿದೆ, 3 ಪಾರ್ಟ್ ಆಗಿದೆ. ಆ್ಯಕ್ಚುಲಿ 2 ಪಾರ್ಟ್ ಅಷ್ಟೇ ಇದು. ಬಟ್ ಇವೆರಡು ಒಂದಕ್ಕೊಂದು ಹೊಂದ್ಕೊಂಡಿರೋದಕ್ಕೆ ನಾವೇನಂತೀವಿ, 2 ಪಾರ್ಟ್ ಎನರ್ಜಿ ಸೆಲ್ ಅಂತೀವಿ. ಈ ಮೇನ್ ಸಿಲಿಂಡರಿಂದ ಇವು ಕನೆಕ್ಷನ್ ಆಗಿದೆ. ಇವು ಏರ್ ಸೆಲ್ ಚೇಂಬರ್ಸು. ಬಟ್ ದೇ ಆರ್ ಇನ್ ಕೋ ಆಕ್ಸಿಯಲ್, ಒಂದೇ ಆಕ್ಸಸ್ ಅಲ್ಲಿ ಬರ್ತಾ ಇದೆ ನೋಡಿ. ಸಿಲಿಂಡರ್ ಇದೆ, ಅದಕ್ಕೆ ಇಂಜೆಕ್ಟರ್ಗೆ ಒಂದೇ ಒಂದು ಆಕ್ಸಿಸ್ ಅಲ್ಲಿ ಬರ್ತಾ ಇದೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. As the piston moves up on the compression stroke, some of air is forced into major and minor chambers of a energy cell. ಏನಾಯ್ತು, ಇಲ್ಲಿಂದ ಸೇಮ್ ಪಿಸ್ಟನ್ ಒನ್ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ TDCಯಲ್ಲಿ TDCಯಿಂದ BDCಯಿಂದ TDC ಕಡೆ ಯಾವಾಗ ಮೂವ್ಮೆಂಟ್ ಆಗುತ್ತೆ, ಡ್ಯೂರಿಂಗ್ ಕಾಂಪ್ರೆಷನ್ ಸ್ಟ್ರೋಕ್. ಆ ಕಾಂಪ್ರೆಷನ್ ಸ್ಟ್ರೋಕಲ್ಲಿ ಮೂವ್ ಆಗಬೇಕಾದ್ರೆ ವಾಟ್ ಎವರ್ ದ ಏರ್ ವಾಸ್ ಪ್ರೆಸೆಂಟ್ ಅಬೋವ್ ದ ಪಿಸ್ಟನ್, ಇಟ್ ಈಸ್ ಕಾಂಪ್ರೆಸ್ಡ್ ಟು ಅ ವೆರಿ ಸ್ಮಾಲ್ ವ್ಯಾಲ್ಯೂಮ್ ಆ್ಯಂಡ್ ಸಮ್ ಆಫ್ ದ ವ್ಯಾಲ್ಯೂಮ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟುವರ್ಡ್ಸ್ ಎನರ್ಜಿ ಸೆಲ್ಸ್. ಎಲ್ಲಿ ಹೋಗುತ್ತೆ, ಎನರ್ಜಿ ಸೆಲ್ಸ್. ಈ ಎನರ್ಜಿ ಸೆಲ್ಸ್ಗೆ ಹೋಗ್ಬೇಕಾದ್ರೆ ಅಗೇನ್ ಸ್ಮಾಲ್ ಆರಿಫೈಸಸ್ ಆರ್ ಪ್ರೊವೈಡೆಡ್. ಇಲ್ಲಿಗೆ ಡಿಫ್ರೆನ್ಸ್ ಇದೆ. ಯಾವುದಕ್ಕೆ, ಅಲ್ಲಿ ನಾವು ನೋಡಿದೀವಲ್ಲ, ಯಾವುದು ನೋಡಿದೀವಿ ಅಲ್ಲಿ, ಪ್ರೀ ಕಂಬಷನ್ ಚೇಂಬರ್ ನೋಡಿದೀವಲ್ಲ, ಆ ಪ್ರೀ ಕಂಬಷನ್ ಚೇಂಬರ್ಗೆ ಇದಕ್ಕೆ ಡಿಫ್ರೆನ್ಸ್ ಇದೆ. ಪ್ರೀ ಕಂಬಷನ್ ಚೇಂಬರ್ ಏನಾಗುತ್ತೆ, ಅದು ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಅಲ್ಲಿ ಇಂಜೆಕ್ಷನ್ ಅಲ್ಲೇ ಆಗುತ್ತೆ ಪ್ರೀ ಕಂಬಷನ್ ಚೇಂಬರ್ ಅಲ್ಲಿ. ಇಲ್ಲಿ ಬೇರೆ ತರ ಇದೆ ನೋಡಿ. Now during compression stroke, what happens, the air whatever accumulated in the main cylinder, little bit of up to 10 to 15% of air is transferred towards the air cells or energy cells. Here ಇಲ್ಲಿ ಏನಾಗಿಬಿಡುತ್ತೆ, ಸ್ಮಾಲ್ ಸ್ಪೇಸ್ ಇದೆ, ಮತ್ತೆ ಸ್ಮಾಲ್ ಆರಿಫೈಸ್ ದಿಂದ ಏರ್ ಪಾಸ್ ಆದಾಗ ಅಗೇನ್ ದೇ ವಿಲ್ ಗೆಟ್ ಅ ಬೆಟರ್ ವೆಲಾಸಿಟಿ, ಬಟ್ ಪ್ರೆಷರ್ ವಿಲ್ ಬಿ ಲೆಸ್. ದಟ್ ವೆಲಾಸಿಟಿ ಏನು ಮಾಡುತ್ತೆ, ಇಟ್ ಜನರೇಟ್ ಅ ಸ್ವಿರ್ಲ್. ಆ ಸ್ವಿರ್ಲ್ ಜನರೇಟ್ ಆಗಿ ಸುತ್ತಕೊಳ್ತಾ ಇದೆ. ಏನಿದು ಒಳಗಡೆ ಏರು ಸುತ್ತಕೊಳ್ತಾ ಇದೆ. ಅದೇ ಟೈಮಿಗೆ ವಾಟ್ ಹ್ಯಾಪನ್ಸ್, ದ ಇಂಜೆಕ್ಟರ್ ವಿಲ್ ಇಂಜೆಕ್ಟ್ ಅ ಫ್ಯೂಲ್ ಇನ್ ಟು ದ
ಮೇನ್ ಸಿಲಿಂಡರಲ್ಲಿ ಇಂಜೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಕಂಬಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಮೇನ್ ಸಿಲಿಂಡರ್. ಆ ಮೇನ್ ಸಿಲಿಂಡರಲ್ಲಿ ಸ್ಟಾರ್ಟ್ ಆದರೂ ಕೂಡ ಮೋರ್ ಎನರ್ಜಿ ಇಸ್ ನಾಟ್ ರಿಲೀಸ್ಡ್, ಭಾಳ ರ್ಯಾಪಿಡ್ ಆಗಿ ಕಂಬಷನ್ ಆಗೋದಿಲ್ಲ. ಯಾಕೆ ಅಂದರೆ ದ ಸ್ವಿರ್ಲ್ ಈಸ್ ಲೆಸ್ ಇನ್ ಅ ಮೇನ್ ಸಿಲಿಂಡರ್. ಬಟ್ ಡ್ಯೂ ಟು ದ ಇದು ಹೀಟ್ ಎಕ್ಸ್ಪೋಸರ್ ಟು ದ ಏರ್ ಸೆಲ್ಸ್ ಏನಾಗಿಬಿಡುತ್ತೆ, ಆಟೋಮೆಟಿಕ್ಲಿ ಏರ್ ಸೆಲ್ ಅಲ್ಲೂ ಕಂಬಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಒಂದೇ ಆಕ್ಸಲಲ್ಲಿ ಇಲ್ಲಿಂದ ಫ್ಯೂಲ್ ಡ್ರಾಪ್ಲೆಟ್ಸ್ ಇಲ್ಲಿಗೆ ಟ್ರಾವೆಲ್ ಆಗಿಬಿಡ್ತವೆ. ದೆನ್ ಫಸ್ಟ್ ಮೇನ್ ಸಿಲಿಂಡರಲ್ಲಿ ನೆಕ್ಸ್ಟ್ ಏರ್ ಸೆಲ್ ಚೇಂಬರ್ಸಲ್ಲಿ ಸ್ಟಾರ್ಟ್ ಆಗಿ ಏರ್ ಸೆಲ್ ಚೇಂಬರ್ಸಲ್ಲಿ ರ್ಯಾಪಿಡ್ ಕಂಬಷನ್ process will take place, better combustion process will take place, and next it will extend to the main cylinder. ಆಮೇಲೆ ಬೆಟರ್ ಕಂಬಷನ್ನು ನಮಗೆ ಪರ್ಫೆಕ್ಟ್ ಕಂಬಷನ್ನು ಸಿಗುತ್ತೆ. ಹಿಯರ್ ಒನ್ ಥಿಂಗ್ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್, ಮೇನ್ ಈಸ್ ದಿಸ್. ಇದನ್ನೇನು ಯೂಸ್ ಮಾಡ್ತಾ ಇದ್ದಾರಲ್ಲ ಇಂಜೆಕ್ಟರು, ಅದೇನಿರುತ್ತೆ ಇಲ್ಲಿ ನೋಡಬೇಕು. when the fuel is injected through pintle type nozzle, part of a fuel passes across the main combustion chamber and enters into the minor cell where it is mixed with the entering air. So injection ಎಲ್ಲಿ ಆಗ್ತಾ ಇದೆ, ಮೇನ್ ಸಿಲಿಂಡರ್ ಅಲ್ಲಿ ಆಗ್ತಾ ಇದೆ. ಇಟ್ಸ್ ಅ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ ಸ್ವಿರ್ಲ್ ಚೇಂಬರ್ ಅಂಡ್ ನಾವು ಸ್ವಿರ್ಲ್ ಚೇಂಬರು ಮತ್ತು ಪ್ರೀ ಚೇಂಬರು ಕಲ್ತೀವಲ್ಲ, ಪ್ರೀ ಕಂಬಷನ್ ಚೇಂಬರು ಸ್ವಿರ್ಲ್ ಚೇಂಬರ್ ಕಲ್ತೀವಲ್ಲ, ಅಲ್ಲಿ ಇಂಜೆಕ್ಷನ್ ಎಲ್ಲಿ ಆಗ್ತಾ ಇತ್ತು, ಅಲ್ಲಿ ಸ್ವಿರ್ಲ್ ಚೇಂಬರ್ ಅಲ್ಲಿ ಆಗ್ತಾ ಇತ್ತು, ಇನ್ನೊಂದು ಕಡೆ ಪ್ರೀ ಕಂಬಷನ್ ಚೇಂಬರ್ ಅಲ್ಲಿ ಆಗ್ತಾ ಇತ್ತು. ಬಟ್ ಇಲ್ಲಿ ಇಂಜೆಕ್ಷನ್ ಎಲ್ಲಿ ಆಗ್ತಾ ಇದೆ, ಮೇನ್ ಸಿಲಿಂಡರ್ ಅಲ್ಲಿ ಆಗ್ತಾ ಇದೆ. ಬಟ್ ಕಂಬಷನ್ನು ಚೆನ್ನಾಗಿ ಆಗ್ತಾ ಇರೋದು ಇಲ್ಲಿ ಏರ್ ಸೆಲ್. ಏರ್ ಸೆಲ್ ಅಂದರೆ ಎನರ್ಜಿ ಸೆಲ್ಲು, ಇಲ್ಲಿ ಅದಕ್ಕೆ ಎನರ್ಜಿ ಸೆಲ್ ಅಂತ ಕರಿತಾ ಇದ್ದೀವಿ. ಹಿಯರ್ ಬೆಟರ್ ಮಿಕ್ಸರ್ ಈಸ್ ಫೌಂಡ್, ವೆರಿ ಬೆಟರ್ ಮಿಕ್ಸರ್ ಈಸ್ ಫೌಂಡ್ ಇನ್ ಅ. ಯಾಕೆ ಮಿಕ್ಸರ್ ಚೆನ್ನಾಗಿರುತ್ತೆ, ಬಿಕಾಸ್ ಬೆಟರ್ ಏರ್ ಸ್ವಿರ್ಲ್ ಇಸ್ ದೇರ್. ಸೊ ಆ ಏರ್ ಸ್ವಿರ್ಲ್ ಚೆನ್ನಾಗಿರೋದಕ್ಕೆ ಇಲ್ಲಿ ಡ್ರಾಪ್ಲೆಟ್ಸ್ ಬಂದಾಗ ಇದು ಬೆಟರ್ ಮಿಕ್ಸರ್ ಆಗಿ ಇಲ್ಲಿ ಕಂಬಷನ್ ಚೆನ್ನಾಗುತ್ತೆ. ಇಲ್ಲಿಗಿಂತ ಇಲ್ಲಿ ಕಂಬಷನ್ ಚೆನ್ನಾಗುತ್ತೆ. ಇಲ್ಲಿ ಎನರ್ಜಿ ಸೆಲ್ಲಲ್ಲಿ ಕಂಬಷನ್ ಚೆನ್ನಾಗಿ ಆಗಿರೋದ್ರಿಂದ ಸೊ ಆಟೋಮೆಟಿಕ್ಲಿ ಇಟ್ ವಿಲ್ ಎಕ್ಸ್ಟೆಂಡ್ ಟು ದ ಮೇನ್ ಸಿಲಿಂಡರ್ ಆ್ಯಂಡ್ ಇಟ್ ವಿಲ್ ರಿಸಲ್ಟ್ ಇನ್ ಆಲ್ ಆಫ್ ಎಲ್ಲ ಮೂರು ಕೂಡಿದಾಗ ಮೈನರ್ ಸೆಲ್ಲು, ಮೇಜರ್ ಸೆಲ್ಲು ಮತ್ತು ಮೇನ್ ಸಿಲಿಂಡರ್ಸ್ ಎಲ್ಲ ಸೇರಿದಾಗ ವಿಲ್ ಗೆಟ್ ಅ ಬೆಟರ್ ಕಂಬಷನ್ ಪ್ರೊಸೆಸ್. ಈ ಟೈಪ್ ಇಂಜಿನ್ಸು ಕೂಡ ಮೊದಲು ಇದ್ದು, ಸದ್ಯಕ್ಕೆ ಈ ಟೈಪ್ ಆಫ್ ಇಂಜಿನ್ಸನ್ನು ನಾವು ಕಡಿಮೆ ನೋಡ್ತಾ ಇದ್ದೀವಿ. ಇದು ಕೂಡ ಇಫ್ ಯು ಸಿ ದ ಡಿಸೈನ್ ಕಾಂಪ್ಲೆಕ್ಸು ಜಾಸ್ತಿ ಇದೆ. ಬಟ್ ನೀವು ಎಕ್ಸಾಮಲ್ಲಿ ಸ್ಕೆಚ್ ಡ್ರಾ ಮಾಡ್ಬೇಕಾದ್ರೆ ಸಿಂಪಲ್ ಆಗಿದೆ. ಒಂದು ಪಿಸ್ಟನ್ ತೆಗೆದ್ರೆ ಅದರ ಮೇಲೆ ಮೇನ್ ಸಿಲಿಂಡರ್ ಕೊಡಿ, ಒಂದು ಇಂಜೆಕ್ಟರ್ನ ತಂದುಬಿಟ್ಟು ಅದೇ ಲೈನಲ್ಲಿ ಏರ್ ಸೆಲ್ಗಳನ್ನು ರೆಡಿ ಮಾಡಿಬಿಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಏರ್ ಸೆಲ್ ಚೇಂಬರನ್ನು ನಾವು ಕಲಿತೀವಿ. ಈ ಏರ್ ಸೆಲ್ ಚೇಂಬರನ್ನು ಕಲಿತಾಗ ನೆಕ್ಸ್ಟು ನಾವು ಕಂಪ್ಯಾರಿಸನ್ನ ಜಸ್ಟ್ ಒಂದು ಕ್ಷಣ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಸ್ವಿರ್ಲ್ ಚೇಂಬರಲ್ಲಿ 50% ಆಫ್ ಏರ್ ಎಲ್ಲಿಗೆ ಹೋಗುತ್ತೆ, ಸ್ವಿರ್ಲ್ ಚೇಂಬರ್ಗೆ ಹೋಗುತ್ತೆ. ಅಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ, ಥ್ರೋಟ್ ಅಂದರೆ ಮೇನ್ ಸಿಲಿಂಡರ್ಗೆ ಮತ್ತು ಸ್ವಿರ್ಲ್ ಚೇಂಬರ್ಗೆ. ಆ ಪ್ಯಾಸೇಜು ಸ್ವಲ್ಪ ವೈಡ್ ಆಗಿರುತ್ತೆ, ತೊಂದರೆ ಇಲ್ಲ. ಬಟ್ ಅದೇ ನಾವು ಪ್ರೀ ಕಂಬಷನ್ ಚೇಂಬರ್ಗೆ ಹೋದಾಗ ಪ್ರೀ ಕಂಬಷನ್ ಚೇಂಬರಲ್ಲಿ ಏನಾಗುತ್ತೆ, ಅಗೇನ್ ಆ್ಯಂಟಿ ಚೇಂಬರ್ ಈಸ್ ಪ್ರೊವೈಡೆಡ್, ಬಟ್ ದ ಪ್ಯಾಸೇಜ್ ಥ್ರೋಟು ಏನಿರುತ್ತೆ, ಥ್ರೋಟಲ್ಲಿ ಆರಿಫೈಸಸ್ ಇರ್ತವೆ, ಸ್ಮಾಲ್ ಹೋಲ್ಸ್ ಇರ್ತವೆ. ಅದು ಡಯಾಮೀಟರ್ ಆಫ್ ಪ್ರೀ ಕಂಬಷನ್ ಚೇಂಬರ್ ಈಸ್ ಲೆಸ್ ದೆನ್ ದ ಡಯಾಮೀಟರ್ ಆಫ್ ಕಂಪೇರ್ ಮಾಡಿದಾಗ ಸ್ವಿರ್ಲ್ ಚೇಂಬರ್ಗಿಂತ ಕಡಿಮೆ ಇರುತ್ತೆ. ಸೊ ದೀಸ್ ಆರ್ ದ ಡಿಫರೆನ್ಸಸ್. ಆ್ಯಂಡ್ ನೆಕ್ಸ್ಟು ಅಲ್ಲಿ ಎರಡೂ ಕಡೆ ಇಂಜೆಕ್ಟರ್ ಎಲ್ಲಿ ಕೊಟ್ಟಿರ್ತೀವಿ, ಸ್ವಿರ್ಲ್ ಚೇಂಬರು ಮತ್ತು ಪ್ರೀ ಕಂಬಷನ್ ಚೇಂಬರಲ್ಲಿ ಕೊಟ್ಟಿರ್ತೀವಿ. ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಏನಂದರೆ ನಾವು ಇಲ್ಲಿ ಮೇನ್ ಸಿಲಿಂಡರಲ್ಲೇ ಇಂಜೆಕ್ಷನ್ ಆಗುತ್ತೆ. ಬಟ್ ಇಂಜೆಕ್ಷನ್ ಆದರೂ ಕೂಡ ಅದು ಎಲ್ಲ ಕಡೆ ಟ್ರಾವೆಲ್ ಆಗುತ್ತೆ. ಯಾಕಂದರೆ ಒಂದೇ ಲೈನಲ್ಲಿ ಕೊಟ್ಟಿರೋದ್ರಿಂದ that fuel droplets will travel towards a energy cells and combustion process will simultaneously takes place, but fraction of second ಅದಕ್ಕಿಂತ ಫಸ್ಟ್ ಪೂರ್ವದಲ್ಲಿ ಸ್ಟಾರ್ಟ್ ಆಗೋದು ಮೇನ್ ಸಿಲಿಂಡರಲ್ಲಿ. ಬೆಟರ್ ಕಂಬಷನ್ ರಿಸಲ್ಟ್ಸ್ ಇನ್ ಎನರ್ಜಿ ಸೆಲ್ಸ್. ಓಕೆ, ನೌ ವಿಲ್ ಮೂವ್ ಆನ್ ಟು ದ ಇದು ಆಲ್ಮೋಸ್ಟ್ ನಮ್ಮದು ಎಂಡಿಗೆ ಬರ್ತಾ ಇದೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, I will just discuss some of the advantages and disadvantages of indirect injection combustion chamber, that is divided type. ಯಾವ್ಯಾವಿದೆ ಅಡ್ವಾಂಟೇಜಸ್ಸು? ದ ಇಂಜೆಕ್ಷನ್ ಪ್ರೆಷರ್ ರಿಕ್ವೈರ್ಡ್ ಈಸ್ ಲೋ. ಯಾಕೆ ಇಂಜೆಕ್ಷನ್ ಪ್ರೆಷರ್ ಲೋ ಇರುತ್ತೆ? ವಾಟ್ ಈಸ್ ದ ರೀಸನ್? ಇಂಡೈರೆಕ್ಟ್ ಇಂಜೆಕ್ಷನ್ ಅಂದರೆ ಯಾವ? ಸ್ವಿರ್ಲ್ ಚೇಂಬರು, ಪ್ರೀ ಕಂಬಷನ್ ಚೇಂಬರು ಮತ್ತು ಏರ್ ಸೆಲ್ ಚೇಂಬರ್ಸ್. ಇವು ಮೂರೂ all three types will come under a indirect injection chambers or a divided type of a combustion chambers. But ನಾವು ಪೂರ್ವದಲ್ಲಿ ಈ ಅವಧಿಯಕ್ಕಿಂತ ಮುಂಚೆ ಸೆಷನ್ 4 ಅಲ್ಲಿ ಡೈರೆಕ್ಟ್ ಕಂಬಷನ್ ಚೇಂಬರ್ಸ್ ಬಗ್ಗೆ ಕಲ್ತಿದ್ದೀವಿ.
ಅಲ್ಲಿಗೆ ಇಲ್ಲಿಗೆ ಅಡ್ವಾಂಟೇಜಸ್ ಕಂಪೇರ್ ಮಾಡ್ತಾ ಇದ್ದೀವಿ. ಈ ಇಂಡೈರೆಕ್ಟ್ ಇಂಜೆಕ್ಷನ್ ಕಂಬಷನ್ ಚೇಂಬರ್ಸ್ ಅಡ್ವಾಂಟೇಜಸ್ ಏನಿದೆ? ದ ಅಡ್ವಾಂಟೇಜ್ ಅಂದರೆ ದ ಇಂಜೆಕ್ಷನ್ ಪ್ರೆಷರ್ ರಿಕ್ವೈರ್ಡ್ ಈಸ್ ಲೋ. ಯಾಕೆ ಕಡಿಮೆ ಇದೆ? ದ ರೀಸನ್ ಈಸ್ ಇಲ್ಲಿ ಬೆಟರ್ ಸ್ವಿರ್ಲ್ ಆಗಿಬಿಟ್ಟಿರುತ್ತೆ. ನಾವು ಅದಕ್ಕಾಗಿ ಒಂದು ಚೇಂಬರ್ ಕೊಟ್ಟಿರೋದ್ರಿಂದ ನಾವು ಸ್ವಿರ್ಲ್ ಚೇಂಬರು ಒಂದು ಪ್ರೀ ಕಂಬಷನ್ ಚೇಂಬರ್ ಅಂತ ಆಗಲೇ ಕೊಟ್ಟಿರೋದ್ರಿಂದ ವಾಟ್ ಹ್ಯಾಪನ್ಸ್, ಅಲ್ಲಿ ಬೆಟರ್ ರೊಟೇಷನಲ್ ಮೂವ್ಮೆಂಟ್ ಆಫ್ ಏರ್ ವಿಲ್ ಬಿ ಅಚೀವ್ಡ್. ಆ ಸ್ವಿರ್ಲ್ ಚೆನ್ನಾಗಿರೋದ್ರಿಂದ ನಾವು ವಿ ಕ್ಯಾನ್ ಓನ್ಲಿ ಲೋ ಪ್ರೆಷರೈಸ್ಡ್ ಪಂಪ್ಸನ್ನು ಯೂಸ್ ಮಾಡೋದು. ಲೋ ಪ್ರೆಷರೈಸ್ಡ್ ಅಂದರೆ ನಾರ್ಮಲ್ ಲೋ ಅಲ್ಲ, FIP ಅಲ್ಲೇ ಹೈ ಪ್ರೆಷರ್ ಪಂಪಲ್ಲೇ ಸ್ವಲ್ಪ ಕಡಿಮೆ ಪ್ರೆಷರ್ ಇದ್ದದನ್ನು ನಾವು ಯೂಸ್ ಮಾಡ್ಬೋದು. ಅದರಿಂದ ಕಾಂಪ್ಲೆಕ್ಸ್ ಡಿಸೈನ್ ಆಫ್ FIP ಕ್ಯಾನ್ ಬಿ ಅವಾಯ್ಡೆಡ್. ಓಕೆ. Second one, smooth engine operation because engine is smoother in the ಈ ಥರ ಪ್ರೀ ಕಂಬಷನ್ ಚೇಂಬರ್ಸು ಮತ್ತು ಇನ್ ಡಿವೈಡೆಡ್ ಕಂಬಷನ್ ಚೇಂಬರಲ್ಲಿ ಬೆಟರ್ ಸ್ಮೂತ್ನೆಸ್ ಯಾಕೆ ಸಿಗುತ್ತೆ ಅಂದರೆ ನಮ್ಗೆ ಎರಡೆರಡು ಕಡೆ ಸ್ವಿರ್ಲ್ ಜನರೇಟ್ ಆಗೋದ್ರಿಂದ ಸೊ ದ ಕಂಬಷನ್ ಈಸ್ ಬೆಟರ್ ಕಂಪೇರ್ಡ್ ವಿತ್ ಡೈರೆಕ್ಟ್ ಕಂಬಷನ್ ಚೇಂಬರ್. ಸೊ ಅದಕ್ಕೆ ನಮಗೆ ಆಟೋಮೆಟಿಕ್ಲಿ ಸ್ಮೂತ್ ಇರುತ್ತೆ. ಬಟ್ DI ಅಲ್ಲಿ ಸ್ವಲ್ಪ ಹಾರ್ಡ್ನೆಸ್, ಸ್ವಲ್ಪ ರಫ್ನೆಸ್ ಸಿಗುತ್ತೆ. ನೆಕ್ಸ್ಟು ಥರ್ಡ್ ಒನ್ನು ಬೆಟರ್ ಸ್ವಿರ್ಲ್. ಆಲ್ ಆಫ್ ಯು ನೋ ಬೆಟರ್ ಸ್ವಿರ್ಲ್ ಚೆನ್ನಾಗೇ ಇರುತ್ತೆ. ಯಾಕೆ ಚೆನ್ನಾಗಿರುತ್ತೆ ಅಂದರೆ ನಾವು ಅದಕ್ಕಾಗೇ ಒಂದು ಪ್ರೀ ಕಂಬಷನ್ ಚೇಂಬರ್ ಕೊಟ್ಟಿದ್ದೀವಿ. ಫಾರ್ ದ್ಯಾಟ್ ಪರ್ಪಸ್ ಓನ್ಲಿ ದ ಎನರ್ಜಿ ಸೆಲ್ಸ್ ಆರ್ ಡಿಸೈನ್ಡ್. ಫಾರ್ ದ್ಯಾಟ್ ಪರ್ಪಸ್ ಓನ್ಲಿ ಸ್ವಿರ್ಲ್ ಆ್ಯಂಡ್ pre-combustion chambers are provided. So these are the three advantages. One is injection pressure is required is less. Second one, smooth engine operation. Third one is better swirl. Okay, now ಈಗ ಡಿಸ್ಅಡ್ವಾಂಟೇಜಸ್ ನೋಡೋಣ. ಡಿಸ್ಅಡ್ವಾಂಟೇಜ್ ಅಲ್ಲಿ ಏನಿದೆ? ಮೋರ್ ಕಾಂಪ್ಲೆಕ್ಸ್ ಡಿಸೈನ್. ಆಟೋಮೆಟಿಕ್ಲಿ ಕಾಂಪ್ಲೆಕ್ಸ್ ನೋಡಿ, ಅದಕ್ಕಾಗಿ ಒಂದು ಚೇಂಬರ್ ಮಾಡಬೇಕು, ಅದಕ್ಕೆ ಪ್ಯಾಸೇಜ್ ಕೊಡಬೇಕು, ಅಲ್ಲಿ ಏನು ಮಿಸ್ಟೇಕ್ಸ್ ಆಗಬಾರ್ದು. ಸೊ ದ ಡಿಸೈನ್ ಇಸ್ ವೆರಿ ವೆರಿ complex when compared with the direct injection combustion chambers. Second point, cold starting problems due to major heat loss. Cold starting problems ಯಾಕೆ ಆಗ್ತಾ ಇದೆ? The major surface, ನಾನು ಆಗಲೇ ಫಸ್ಟ್ ಪ್ರೀವಿಯಸ್ ಅಲ್ಲಿ ಹೇಳ್ತಾ ಇದ್ದೆ, ಮೆಜಾರಿಟಿ ಆಫ್ ಸರ್ಫೇಸ್ ಏರಿಯಾ ಇಸ್ ಎಕ್ಸ್ಪೋಸ್ಡ್ ಟು, ಭಾಳ ಏರಿಯಾ ಜಾಸ್ತಿ ಆಗಿಬಿಡ್ತು. ಬಿಕಾಸ್ ವಿ ಆರ್ ಪ್ರೊವೈಡಿಂಗ್ ಒನ್ ಮೋರ್ ಸ್ಮಾಲ್ ಆ್ಯಂಟಿ ಕಂಬಷನ್ ಚೇಂಬರ್ಸ್. ಅದಕ್ಕೆ ಏನಾಗ್ಬಿಡ್ತು, ಏರಿಯಾ ಎಕ್ಸ್ಪೋಸ್ ಟು ಅಟ್ಮಾಸ್ಫಿಯರ್ ಇಸ್ ಮೋರ್, ಆಟೋಮೆಟಿಕ್ಲಿ ವಾಟ್ ಹ್ಯಾಪನ್ಸ್, heat loss will be more. If heat loss is more, cold starting problems are found. Next, cost of cylinder is high. Why cost of cylinder is high? Because of complexity in design. And next one is the material required is also more, because we are providing one more chambers. It may be a cells, or it may be a pre-combustion chamber, or it may be a swirl chamber. So these are the advantages and disadvantages of indirect injection combustion chambers. At last ನಾನು ಒಂದು ಕನ್ಕ್ಲೂಷನ್ ಹೇಳ್ತಾ ಇದ್ದೀನಿ ನಿಮಗೆ. ಡೈರೆಕ್ಟ್ ಕಂಬಷನ್ ಚೇಂಬರ್ಸು, ಇಂಡೈರೆಕ್ಟ್ ಕಂಬಷನ್ ಚೇಂಬರ್ಸ್ ಬೋತ್ ಆರ್ ಯೂಸ್ಡ್ ಇನ್ ಆಟೋಮೊಬೈಲ್ ಇಂಜಿನ್ಸ್. ಅರ್ಲಿಯರು ಪ್ರೀ ಕಂಬಷನ್ ಇಂಜಿನ್ಸನ್ನ ನಾವು ಭಾಳ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಲಾಸ್ಟ್ 10 to 15 ಇಯರ್ಸಿಂದ ಡೈರೆಕ್ಟ್ ಇಂಜೆಕ್ಷನ್ ಕಂಬಷನ್ ಚೇಂಬರ್ಸ್ಗೆ ಜಾಸ್ತಿ ಬೇಡಿಕೆ ಇದೆ. ದ ರೀಸನ್ ಈಸ್ ಸಿಂಪ್ಲಿಸಿಟಿ ಇನ್ ಡಿಸೈನು. ಮತ್ತು ಈಗ ವಾಟ್ ಎವರ್ ಸ್ವಿರ್ಲು ಸ್ಕ್ವಿಶು ಅಲ್ಲೇ ಪಿಸ್ಟನಲ್ಲೇ ಕ್ಯಾವಿಟೀಸ್ ಮಾಡಿ ನಾವು ಏನು ಸ್ವಿರ್ಲ್ ಚೇಂಬರಲ್ಲಿ ಮತ್ತು ಪ್ರೀ ಕಂಬಷನ್ ಚೇಂಬರಲ್ಲಿ ಏನು ಅಚೀವ್ ಮಾಡ್ತಾ ಇದ್ದೀವಿ ಅದನ್ನು ಒಂದೇ ಒಂದು ಸಿಲಿಂಡರಲ್ಲಿ, ನಾವು ಮೇನ್ ಸಿಲಿಂಡರಲ್ಲಿ ಅಚೀವ್ ಮಾಡ್ತಾ ಇದ್ದೀವಿ. ವಿ ಆರ್ ಏಬಲ್ ಟು ಡೂ ಇಟ್. ಆ್ಯಂಡ್ ಅಲ್ಲಿ ಹೀಟರ್ ಪ್ಲಗ್ ಬೇಕಾಗಿಲ್ಲ. ಮೇನ್ ಅಂದರೆ ಹೀಟರ್ ಪ್ಲಗ್ಗೇ ಬೇಕಾಗಿಲ್ಲ. ಯಾಕಂದರೆ ಸರ್ಫೇಸ್ ಏರಿಯಾ ಎಕ್ಸ್ಪೋಸ್ಡ್ ಈಸ್ ಲೆಸ್, ಸೊ ಹೀಟ್ ಲಾಸ್ ಈಸ್ ಲೆಸ್. ಅದಕ್ಕಾಗಿ ಇನ್ ಟುಡೇಸ್ ಮಾಡರ್ನ್ ವೆಹಿಕಲ್ಸ್, ಮೆಜಾರಿಟಿ ಆಫ್ ವೆಹಿಕಲ್ಸ್ ಆರ್ ಎಂಪ್ಲಾಯ್ಡ್ ವಿತ್ ಡೈರೆಕ್ಟ್ ಇಂಜೆಕ್ಷನ್ ಕಂಬಷನ್ ಚೇಂಬರ್. ಓಕೆ, ಇವು ಕೂಡ ಇದ್ದಾವೆ, ಯಾವುವು ಪ್ರೀ ಕಂಬಷನ್ ಚೇಂಬರ್ಸು ಇದ್ದಾವೆ, ಬಟ್ ಮೆಜಾರಿಟಿ ಅದಕ್ಕೆ ಇರುತ್ತೆ. ಓಕೆ, ನೆಕ್ಸ್ಟು ಇದಾದ ಮೇಲೆ ನಾನು ಈ ಸೆಷನನ್ನು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಸ್ಯಾಂಪಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಒಂದೆರಡು ಕ್ವಶನ್ ಕೇಳೋಕೆ ಮಾಡಿದೆ ಇದ್ದೀನಿ. ಒಂದನೇದು, ಇನ್ ಡ್ಯಾಶ್ ಕಂಬಷನ್ ಚೇಂಬರ್ ಫ್ಯೂಲ್ ಡಸ್ ನಾಟ್ ಡಿಸ್ಟ್ರಿಬ್ಯೂಟ್ ಇನ್ ದ ಏರ್ ಇನಿಷಿಯಲಿ ಬಟ್ ಸ್ಪ್ರೇಸ್ ಇಟ್ on to the oil cooled wall of the spherical combustion chamber to form a thin film. This question was actually targeted on the direct combustion chamber.
ಈ ಸೆಷನ್ನಲ್ಲಿ ಈ ಟಾಪಿಕ್ಕು ಕವರ್ ಆಗದೇ ಹೋದರೂ ಕೂಡ ಆಲ್ರೆಡಿ ವಿ ಹ್ಯಾವ್ ಲರ್ನ್ ಇನ್ ಡೈರೆಕ್ಟ್ ಕಂಬಷನ್ ಚೇಂಬರ್. ದಟ್ಸ್ ಆನ್ಸರ್ ಯಾವುದು? ಸಿಲಿಂಡ್ರಿಕಲ್ ಕಂಬಷನ್ ಚೇಂಬರಾ, ಹೆಮಿಸ್ಪೆರಿಕಲ್ಲ, ಟೊರೊಡಾಯಲ್ ಚೇಂಬರಾ, ಅಥವಾ ಎಮ್ ಕಂಬಷನ್ ಚೇಂಬರಾ? ಇದನ್ನು ನಾವು ಅನಲೈಸ್ ಮಾಡಿದಾಗ ದ ಆನ್ಸರ್ ಈಸ್ ಎಮ್ ಕಂಬಷನ್ ಚೇಂಬರ್. ಸೊ ಪ್ಲೀಸ್ ರೆಫರ್ ಟು ದ ವಿಡಿಯೋ ನಂಬರ್ 4 where we learned a direct injection type of a combustion chambers. There you will get a answer. And second question, pre-combustion chamber is categorized under divided combustion chamber, open combustion chamber, swirl chamber, M combustion chamber. ಇದರಲ್ಲಿ ಯಾವುದು ಇದೆ? ಇದರಲ್ಲಿ ಪ್ರೀ ಕಂಬಷನ್ ಚೇಂಬರ್ ಅಂದರೆ ನೋಡಿ ಎರಡು ಆಗ್ತದೆ, ಒಂದು ಕಂಬಷನ್ ಚೇಂಬರ್, ಒಂದು ಇನ್ನೊಂದು ಪ್ರೀ ಕಂಬಷನ್ ಚೇಂಬರ್. ಸೊ ಡಿವೈಡೆಡ್ ಆಟೋಮೆಟಿಕ್ ಆನ್ಸರ್ ಇಸ್ ದಿ ಫಸ್ಟ್ ಒನ್, ಎ, ಡಿವೈಡೆಡ್ ಕಂಬಷನ್ ಚೇಂಬರ್. ಈ ಥರವಾದಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಅದನ್ನು ನೀವು ನೋಡಿಕೊಂಡು ಅಭ್ಯಾಸ ಮಾಡ್ಬೋದು. ನೆಕ್ಸ್ಟು ಇದು ಆಲ್ಮೋಸ್ಟ್ ಇಟ್ಸ್ ದ ಎಂಡ್ ಆಫ್ session 5, and now I am ending a session 5. In the next video, in a session 6 video, you may learn stratified engines. ಮಕ್ಕಳೇ, ಇಲ್ಲಿ ತನಕ ಕ್ಲಾಸಿಗೆ ಅತ್ಯಂತ ಶಾಂತವಾಗಿ ಕೂತಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದ.